ಇನ್ನು ಹರಿಹರ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿದ್ದಾರೆ. ಈ ಉಚ್ಚಾಟನೆ ಆಗಿರುವ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಮಠ ಬಿಡೋದಿಲ್ಲ ಅಂತ ವಚನಾನಂದ ಶ್ರೀಗಳು ಹೇಳ್ತಾ ಇದ್ದಾರೆ. ಒಂದಿಷ್ಟು ಅಕ್ರಮವಾಗಿ ಹಣ ಲಪ್ಟಾಯಿಸಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ದಾವಣಗೆರೆ ಜಿಲ್ಲೆ ಹರಿಹರ ಪೀಠದಲ್ಲಿ ವಚನಾನಂದ ಶ್ರೀಗಳನ್ನು ಈಗ ಉಚ್ಚಾಟನೆ ಮಾಡಿದಾರಲ್ಲ, ಶ್ರೀಗಳು ನಾನು ಯಾವುದೇ ಕಾರಣಕ್ಕೂ ಮಠ ಬಿಡಲ್ಲ. ದಾವಣಗೆರೆ ಜಿಲ್ಲೆ ಹರಿಹರ ಪೀಠದಲ್ಲಿ ವಚನಾನಂದ ಸ್ವಾಮೀಜಿಯವರ ಹೇಳಿಕೆ ಇದು. ಭಕ್ತರು ಪೀಠಕ್ಕೆ ಬಂದು ಮಹಾಂತಪ್ಪ ಗದ್ದುಗೆ ಆಶೀರ್ವಾದವನ್ನು ಪಡೀರಿ, ನಾನು ಮಠದಲ್ಲೇ ಇರ್ತೀನಿ, ನಿಂದಕರೇ ನಮ್ಮ ವಂದಕರು, ಮುಳ್ಳಿನ ಹಾದಿಯೇ ರಾಜಬೀದಿ ಅಂತ ಭಾವಿಸಿ ನಡೆಯುವವರು ನಾವು. ಈಗ ಕೆಲಸ ಆಗಿದ್ದು ಸಾಸಿವೆ ಕಾಳಷ್ಟು ಅಲ್ಲ, ಮಾಡೋದು ಭಾಳಷ್ಟಿದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ನೀಡಲ್ಲ, ಭಕ್ತರು ಆಗಮಿಸಿ ದರ್ಶನ ಪಡೀರಿ ಅಂತ ವಚನಾನಂದ ಶ್ರೀಗಳು ಒಂದು ಕಡೆ ಧೈರ್ಯವಾಗಿದ್ದಾರೆ. ಯಾಕಂದರೆ ನಾನು ತಪ್ಪು ಮಾಡಿಲ್ಲ, ನಾನು ಯಾಕೆ ಮಠ ಬಿಡಬೇಕು, ಷಡ್ಯಂತ್ರ ನಡೆದಿದೆ ಇದರಲ್ಲಿ. ಇದು ಶ್ರೀಗಳ ಒಂದು ಅಭಿಪ್ರಾಯ. ಮೊದಲ ಆದ್ಯತೆ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಾಗಿದೆ. ಪೀಠದ ಘನತೆ ಗೌರವವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕಾಗಿದೆ. ಆತ್ಮೀಯ ಸದ್ಭಕ್ತರೇ, ತಾವು ಪೀಠಕ್ಕೆ ಆಗಮಿಸಬೇಕು. ತಾವು ಉತ್ತಿ ಬಿತ್ತಿ ಬೆಳೆದು ತಮ್ಮ ಮೈಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಮೈಬಣ್ಣ ತಾವು ತೆಗೆದುಕೊಂಡು ಬೆವರ ಹನಿಯನ್ನು ಸುರಿಸಿ ಧಾರಾಳವಾಗಿ ದವಸ ಧಾನ್ಯಗಳನ್ನು ಎಡೆ ಮಾಡಿ ತನು ಮನ ಧನದ ಮೂಲಕ ಸೇವೆಯನ್ನು ಸಲ್ಲಿಸಿದಿರಿ. ಅದರಿಂದ ಇವತ್ತು ಶ್ರೀಪೀಠ ಭವ್ಯವಾಗಿ ದಿವ್ಯವಾಗಿ ಕಂಗೊಳಿಸ್ತಾ ಇದೆ. ಆ ಕಾರಣಕ್ಕಾಗಿ ಈ ಪೀಠದಲ್ಲಿ ತ್ರಿವಿಧ ದಾಸೋಹ ಆರಂಭವಾಗಿದೆ. ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ. ಇದು ಪಂಚದಾಸೋಹ ಪೀಠ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಆರೋಗ್ಯ ದಾಸೋಹ ಮತ್ತು ಆಧ್ಯಾತ್ಮ ದಾಸೋಹ ಅಂತ. ಆ ಹಿನ್ನೆಲೆಯಲ್ಲಿ ತಾವು ಪೀಠಕ್ಕೆ ಬನ್ನಿ, ಇಲ್ಲಿ ಬಂದು ಉಳಿದುಕೊಂಡು ಪೂಜೆಯನ್ನು ಸಲ್ಲಿಸಿ ನಮ್ಮ ಲಿಂಗೈಕ್ಯ ಮಹಾಂತಪ್ಪಗಳ ಅವಿಮುಕ್ತ ಕ್ಷೇತ್ರದ ಮಹಾಗದ್ದುಗೆ ಇದೆ, ಅವರ ಆಶೀರ್ವಾದವನ್ನು ತಾವೆಲ್ಲ ಪಡ್ಕೊಳ್ಳಿ. ನಾವು ಪೀಠದಲ್ಲೇ ಇದ್ದೇವೆ, ಪೀಠದಲ್ಲೇ ಇರುತ್ತೇವೆ.